ನಾನಿವತ್ತು ಲಕ್ ಅಂತ ಹೇಳಿ ಒಂದು ಕವಿತೆ ಇದೆ. ಇದನ್ನು ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ಅನಾನಿಮಸ್ ಅಂತ ಹೇಳಿ ಇದೆ. ಇದರ ಬಗ್ಗೆ ಸ್ವಲ್ಪ ಸಮರೈಸ್ ಮಾಡ್ತೇನೆ. ಇದರದ ವಿಶ್ಲೇಷಣೆ ವಿವರಣೆ ನೀಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕವಿತೆ ಕೇವಲ ಒಂದು 6 ಲೈನ್ಗಳು, 6 ಪಂಕ್ತಿಗಳಿದೆ ಅಷ್ಟೇ. ಈ 6 ಪಂಕ್ತಿಯಲ್ಲಿ ಕವಿ ಇದನ್ನು ಬರೆದಂಥವನು ಯಾವುದೋ ಒಂದು ವಿಚಾರನ ತಿಳಿಸ್ಬೇಕು ಅಂತಿದ್ದಾನೆ. ಅದು ಯಾವುದು ಅಂತಂದರೆ ಪರಿಶ್ರಮಕ್ಕೂ ಹಾಗೂ ಅದೃಷ್ಟಕ್ಕೂ ಇರುವ ವ್ಯತ್ಯಾಸವನ್ನು ತಿಳಿಸ್ಬೇಕು ಅಂತ. ಹಾಗೂ ಒಬ್ಬ ವ್ಯಕ್ತಿ ಪರಿಶ್ರಮ ಪಟ್ಟರೆ ಅದನ್ನು ಜನ ಏನಂತಾರೆ, ಆ ಪರಿಶ್ರಮದಿಂದ ಸಫಲತೆಯನ್ನು ಪಡೆದಾಗ ಆಗ ಜನ ಯಾವ ರೀತಿ ತೀರ್ಮಾನ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಹಿ ವರ್ಕ್ ಬೈ ಡೇ ಟಾಯ್ಲ್ಡ್ ಬೈ ನೈಟ್ ಅಂತ ಶುರು ಮಾಡ್ತಾರೆ. ಅಂದರೆ ಆ ವ್ಯಕ್ತಿ ಕಥಾನಾಯಕ ಏನಿರ್ತಾನೆ, ಹಗಲು ರಾತ್ರಿ ಎನ್ನದೇ ಶ್ರಮ ವಹಿಸ್ತಿರ್ತಾನೆ, ಕೆಲಸ ಮಾಡ್ತಿರ್ತಾರೆ, ದುಡಿತಿರ್ತಾನೆ. ಹಗಲು ರಾತ್ರಿ ಎನ್ನದೆ. ಪಕ್ಷಿ ಬೇಗ ಎದ್ದೇಳಬಹುದು, ಆದರೆ ಅದಕ್ಕೂ ಮುಂಚಿತವಾಗಿ ಈತ ಎದ್ದಿರ್ಬೋದು. ರಾತ್ರಿ ಎಲ್ಲರೂ ಮಲಗಿದ್ದಾಗ ಸುಖದ ನಿದ್ದೆನಲ್ಲಿರಬೇಕಾದ್ರೆ ಈತ ದುಡಿತದಲ್ಲಿರ್ತಾನೆ, ಶ್ರಮ ವಹಿಸ್ತಿರ್ತಾನೆ. ಹಿ ಗೇವ್ ಅ ಪ್ಲೇ ಆ್ಯಂಡ್ ಸಮ್ ಡಿಲೈಟ್ ಅಂತ ಹೇಳಿ. ಆತನ ವಯಸ್ಸಿನಲ್ಲಿ ಎಲ್ಲರೂ ಆಟ ಆಡೋದರಲ್ಲಿ ಮನೋರಂಜನೆಯಲ್ಲಿ ಇರಬೇಕಾದ್ರೆ ತನ್ನ ಎಲ್ಲ ಖುಷಿಗಳನ್ನು ಬಿಟ್ಟು ಶ್ರಮದಲ್ಲಿ ಇರ್ತಾನೆ, ಕೆಲಸದಲ್ಲಿ ಇರ್ತಾನೆ, ದುಡಿತದಲ್ಲಿ ಇರ್ತಾನೆ. ಡಿಲೈಟ್ ಅಂತಂದರೆ ಏನು ಬೇಕಾದರೂ ಹೋಗ್ಬೋದು. ಅದೇನು ಅಂತಂದರೆ ಒಂದು ಮೂವಿ ಆಗ್ಬೋದು, ಒಂದು ಚಲನಚಿತ್ರಕ್ಕೆ ಹೋಗೋದಂಥದ್ದು ಆಗ್ಬೋದು, ಅಥವಾ ಒಂದು ಸ್ನೇಹಿತರುಗಳು ಹಾಕುತ್ತಿರುವಂಥ ಉತ್ತಮವಾದಂಥ ಬಟ್ಟೆಗಳನ್ನು ಹಾಕೊಳ್ಳೋ ಅಂಥದ್ದು, ಫ್ಯಾನ್ಸಿ ಬಟ್ಟೆಗಳನ್ನು ಹಾಕುವಂಥದ್ದು ಆಗ್ಬೋದು, ಉತ್ತಮವಾದಂಥ ಬಟ್ಟೆಗಳನ್ನು ಹಾಕುವಂಥದ್ದು ಆಗ್ಬೋದು, ಶೂಸ್ಗಳು ಹಾಕುವಂಥದ್ದು ಇರ್ಬೋದು, ಒಳ್ಳೆ ವಾಚ್ ಹಾಕ್ಕೊಂಡು ತಿರುಗಾಡೋವಂಥದ್ದು ಇರ್ಬೋದು, ಹೀಗೆ ಅಥವಾ ಹೋಟೆಲ್ಗಳಿಗೆ ಹೋಗಿ ರುಚಿಯಾದಂಥ ಊಟ ಮಾಡೋವಂಥದ್ದು ಇರ್ಬೋದು. ಏನು ಬೇಕಾದರೂ ಆಗತ್ತೆ. ಸೊ ಡಿಲೈಟ್ ಒಂದು ಎಂಟರ್ಟೈನ್ಮೆಂಟ್ ಇರೋ ಅಂಥದ್ದು. ಆ ಥರದ್ದು ಯಾವುದೇ ಎಲ್ಲವನ್ನೂ ಸ್ಯಾಕ್ರಿಫೈಸ್ ಮಾಡಿ ಆತ ಸಫರಿಂಗ್ಸಲ್ಲಿ ಎಲ್ಲ ರೀತಿಯ ಖುಷಿಗಳನ್ನು ಅವಾಯ್ಡ್ ಮಾಡಿಕೊಂಡು ಡ್ರೈ ಬುಕ್ಸ್ ಈ ರೆಡ್ ನ್ಯೂ ಥಿಂಗ್ಸ್ ಟು ಲರ್ನ್, ಮತ್ತೊಮ್ಮೆ ಹೊಸದನ್ನು ಕಲಿಬೇಕಾದಾಗ ಹೊಸದನ್ನು ತಿಳ್ಕೊಳ್ಳೋ ಅಂಥದ್ದು ಏನಿರುತ್ತೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಅಲ್ಲ, ಮತ್ತಷ್ಟು ಶ್ರಮ ವಹಿಸುವ ಒಂದು ದಾರಿಯಾಗಿರುತ್ತೆ. ಶ್ರಮದ ದಾರಿಯ ಬಗ್ಗೆ ಮತ್ತಷ್ಟು ಪುಸ್ತಕಗಳು ಏನಿರುತ್ತೆ ಅವೆಲ್ಲ ಡ್ರೈ ಬುಕ್ಸ್, ಅಕಾಡೆಮಿಕ್ ಇಂಟ್ರೆಸ್ಟ್ ಅಂತಾರೆ, ಎಂಟರ್ಟೈನ್ಮೆಂಟ್ ಮನೋರಂಜನೆಗೋಸ್ಕರ ಇರೋದಂಥದ್ದಲ್ಲ ಅದು. ಅಂತಹ ಪುಸ್ತಕಗಳನ್ನೆಲ್ಲ ಓದಿ ತನ್ನ ದಾರಿಯನ್ನು, ತನ್ನ ಒಂದು ವಿಷನ್ನು, ಡ್ರೀಮ್ಸು ಆ ಕಡೆಗೆ 3 ಹೊತ್ತು ಚಿಂತಿಸ್ತಾ ಅದಕ್ಕೋಸ್ಕರವೇ ತನ್ನ ಒಂದು ಫ್ರೇಮ್ ವರ್ಕ್ ಮಾಡ್ಕೊಂಡಿದ್ದಾನೆ. ಒಂದು ಆ ಬೌಂಡ್ರಿ ಒಳಗೆ ತನ್ನನ್ನು ತಾನು ಜೀವನ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಗೆ ತನ್ನನ್ನು ತಂದುಕೊಂಡು ಹಗಲು ರಾತ್ರಿ ಅನ್ನೋದೇ ಶ್ರಮ ವಹಿಸಿ ಅಂಡ್ ಫೋರ್ಜ್ಡ್ ಹೆಡ್ ಸಕ್ಸಸ್ ಟು ಅರ್ನ್ ಅಂತ ಹೇಳಿ ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ದುಡಿದು ಯಾರ ಸಿಂಪತಿ, ಎಂಪತಿ, ಕಂಪ್ಯಾಷನ್ಗಳಿಗೆ, ಸಹಾನುಭೂತಿ, ಮರುಕ, ಕನಿಕರಕ್ಕೆ ಯಾರದಕ್ಕೂ ಆತ ಕಾಯದೆ ತನ್ನ ಪಾಡಿಗೆ ತಾನು ದುಡುಕೊಂಡು ಮುಂದೆ ಹೋಗಿ ಒಂದು ದಿನ ಸಫಲತೆಯನ್ನು ಪಡೆದು ಅಲ್ಲಿ ಒಂದಷ್ಟು ಹಣವನ್ನು ಗಳಿಸಿದಾಗ ಅಲ್ಲಿಯವರೆಗೂ ಆತ ಮಾಡಿದ್ದೇನೋ ಈ ಪ್ಲಾಡೆಡ್ ಆನ್ ವಿತ್ ಫೇತ್ ಆ್ಯಂಡ್ ಪ್ಲಕ್ ಅಂತ ಹೇಳ್ತಾರಲ್ಲ. ಅಂದರೆ ಒಬ್ಬ ರೈತ ನೇಗಿಲು ತಗೊಂಡು ಉಳಿತಾ ಹೋಗ್ತಿರ್ತಾನೆ. ಅದು ಬಿಸಿಲಾಗಲಿ, ಮಳೆ ಆಗಲಿ, ಧೂಳಿರಲಿ, ಏನೇ ಇರಲಿ ಯಾವುದನ್ನು ಲೆಕ್ಕಿಸದೆ ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮಾಡಿ ನಂತರ ಬೆಳೆ ಬಂದಾಗ ಅದರ ಪಾಲನ್ನು ಕೇಳಲು ಎಲ್ಲರೂ ಬರ್ತಾರೆ, ಅದನ್ನು ನೋಡಲು ಎಲ್ಲರೂ ಬರ್ತಾರೆ. ಹೌದಲ್ವಾ? ಆ ಒಂದು ಈ ಪ್ಲಾಡೆಡ್ ಆನ್ ವಿತ್ ಫೇತ್ ಆ್ಯಂಡ್ ಪ್ಲಕ್ಕಲ್ಲಿ ಆತ ಮಾಡಿಕೊಂಡು ಈ ಫೋರ್ಜ್ಡ್ ಹೆಡ್ ಸಕ್ಸಸ್ ಟು ಅರ್ನ್ ಆದಾಗ ಆ್ಯಂಡ್ ವೆನ್ ಈ ಒನ್ ಪೀಪಲ್ ಕಾಲ್ಡ್ ಇಟ್ ಲಕ್ ಅಂತ ಹೇಳಿ. ಅಂದರೆ ಆ ಒಂದು ಸಫಲತೆಯನ್ನು ಪಡೆದು ಎಲ್ಲ ಹಣವನ್ನು ಗಳಿಸಿ ತನಗಾಗಿ ಎಲ್ಲವನ್ನು ಮಾಡಿಕೊಂಡಾಗ ಜನ ಏನಂತಾರೆ, ಆತ ಅದೃಷ್ಟವಂತ ಅಂತ ಹೇಳ್ತಾರೆ ವಿನ ಆತನ ಸ್ಟ್ರಗಲ್ಗಳ ಬಗ್ಗೆ, ಆತನ ಇನ್ಸೆಕ್ಯೂರಿಟಿ ಇತ್ತು ಇಲ್ಲಿಯವರೆಗೆ ಆತನಿಗೆ. ಆ ಇನ್ಸೆಕ್ಯೂರಿಟಿ ಕಾಡ್ತಿತ್ತಲ್ಲ ತನ್ನ ಜೀವನದಲ್ಲಿ, ತನ್ನ ಹಾದಿಯಲ್ಲಿ, ತನ್ನ ವಿಷನ್ನು, ತನ್ನ ಡ್ರೀಮ್ಸಲ್ಲಿ ಮುಂದೆ ಹೋಗಬೇಕಾದ್ರೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಇಟ್ಕೊಂಡು ಆತ ಮುಂದೆ ಹೋಗಿದ್ನಲ್ಲ,
ಅದರ ಬಗ್ಗೆಯೂ ಹೆಚ್ಚು ಮಾತನಾಡದೆ, ಇದು ಯಾವುದರ ಬಗ್ಗೆಯೂ ಎಲ್ಲ ಸಿಚುಯೇಷನ್ನು ಸರ್ಕಮ್ಸ್ಟೆನ್ಸಸ್ಸನ್ನು ಎದುರಿಸುತ್ತಾ ಏನು ದಾರಿ ಸುಗಮವಾಗಿರೋದಿಲ್ಲ. ಅಂದರೆ ಇವರು ಬಾರ್ನ್ ವಿತ್ ಸಿಲ್ವರ್ ಸ್ಪೂನು ಅಲ್ಲ, ಗೋಲ್ಡನ್ ಸ್ಪೂನು ಅಲ್ಲ, ಗೋಲ್ಡನ್ ಕ್ರಾಡಲ್ಲು ಅಲ್ಲ, ಅಂದರೆ ಚಿನ್ನದ ತೊಟ್ಟಿಲಲ್ಲಿ ಇವ್ರುಗಳೆಲ್ಲ ಹುಟ್ಟಿ ಬೆಳೆದಂಥವರಲ್ಲ. ಆ ಒಂದು ಅಂದರೆ ಹಣಕಾಸು ಮೊದಲೇ ಇದ್ದು ಶ್ರೀಮಂತಿಕೆ ಇದ್ದು ಅದರಿಂದ ಮುಂದುವರಿಯುವಂತಹ ವ್ಯವಸ್ಥೆ ಇಲ್ಲದೆ ಇರುವಂಥ ಪರಿಸ್ಥಿತಿನಲ್ಲಿ ತನ್ನ ಟ್ಯಾಲೆಂಟು ಎಲ್ಲವನ್ನು ನೀವು ಇದನ್ನೆಲ್ಲ ಈಗಲೂ ನೋಡ್ಬೋದಾಗಿದೆ. ಎಷ್ಟೋ ಜನ ಸ್ಪೋರ್ಟ್ಸ್ ಪರ್ಸನ್ಸ್ ಆಗ್ಬೋದು, ಬಿಸ್ನೆಸ್ ಮೆನ್ ಆಗ್ಬೋದು, ಅವರುಗಳೆಲ್ಲ ತಮ್ಮ ಟ್ಯಾಲೆಂಟ್ಸ್ಗಳ ಮೇಲೆ, ತಮ್ಮ ಕೌಶಲ್ಯದ ಮೇಲೆ ಅವರು ಮುಂದುವರಿತಿರ್ತಾರೆ, ಬರ್ತಾರೆ. ಬಂದು ಸಾಧನೆಗೈದಾಗ ಅವ್ರಿಗೆ ಅದೃಷ್ಟ ಇತ್ತು ಅಂತ ಹೇಳ್ಬಿಟ್ರೆ ಅದು ಹೇಗೆ ಸರಿ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡುವಂಥದ್ದು ಆಗ್ತಾ ಇದೆ. ಆತನ ಶ್ರಮದ ಹಾದಿಯನ್ನು ತಿಳ್ಕೊಳ್ಬೇಕಲ್ವಾ ಅಂತ ಹೇಳಿ ಎಷ್ಟೋ ಮೆಂಟಲ್ ಸ್ಟ್ರೆಸ್ಗಳಾಗಿರುತ್ತೆ, ಎಷ್ಟೋ ಫೇಲ್ಯೂರ್ಸ್ಗಳಾಗಿರುತ್ತೆ, ಅದೆಲ್ಲವನ್ನು ಮೆಟ್ಟಿ ಮೇಲೆ ಬಂದಿರ್ತಾರೆ. ತನ್ನದೇ ಆದಂಥ ಸಮಯವನ್ನು ಅದಕ್ಕೆ ಮುಡುಪಾಗಿಟ್ಟು ಮುಂದೆ ಬಂದಿರುವಂತಹ ಇಂಥವರಿಗೆ ಕಡೆಗೆ ಜನ ಕರೆಯುವಂಥದ್ದು ಏನು ಅಂದರೆ ಅದೃಷ್ಟವಂತ ಅಂತ ಮಾತ್ರ ಕರೆದು ಬಿಡ್ತಾರಲ್ಲ, ಅದರ ಬಗ್ಗೆ ಇಲ್ಲಿ ಕವಿ ಹೇಳ್ತಾನೆ. ಲಕ್ ಅಂತ ಹೇಳಿ ಜನ ಕರೆಯೋದಕ್ಕೆ, ಹಿ ವರ್ಕ್ ಬೈ ಡೇ ಟಾಯ್ಲ್ಡ್ ಬೈ ನೈಟ್, ಹಿ ಗೇವ್ ಅ ಪ್ಲೇ ಆ್ಯಂಡ್ ಸಮ್ ಡಿಲೈಟ್, ಡ್ರೈ ಬುಕ್ಸ್ ಹಿ ರೆಡ್, ನ್ಯೂ ಥಿಂಗ್ಸ್ ಟು ಲರ್ನ್ ಆ್ಯಂಡ್ ಫೋರ್ಜ್ಡ್ ಅಹೆಡ್ ಸಕ್ಸಸ್ ಟು ಅರ್ನ್, ಹಿ ಪ್ಲಾಡೆಡ್ ಆನ್ ವಿತ್ faith and pluck, and when he won, people called it luck ಅಂತ ಹೇಳಿ ಇದು ಕವಿತೆಯ ಸಾರಾಂಶ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದು ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ, ಈ ಒಂದು ವಿಶ್ಲೇಷಣೆ ಇದನ್ನು ಇಷ್ಟಪಡಿ, ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ತಮ್ಮ ಅನಿಸಿಕೆಯನ್ನು ಹಾಕಿ ಹಾಗೂ ಎಲ್ಲರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.